ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನಾನು 2026ರ ಹೊಸ ಯೋನೋ ಅಪ್ಡೇಟ್ ಮಾಡಿದ್ದಾರೆ ಸ್ನೇಹಿತರೆ. ಅದನ್ನು ಹೇಗೆ ನಾವು ಇನ್ಸ್ಟಾಲ್ ಮಾಡ್ಕೊಳ್ಳೋದು, ಹೇಗೆ ಅದನ್ನು ಪ್ರೊಸೀಜರ್ ಮಾಡೋದನ್ನ ಅಂತ ನಿಮಗೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ನಾವು ಏನು ಮಾಡೋಕ್ಕಪ್ಪ ಅಂದರೆ, ಆ್ಯಂಡ್ರಾಯ್ಡ್ ಫೋನ್ ಅಥವಾ ಐಫೋನಲ್ಲಿ ಯಾವುದಾದ್ರೂ ಒಂದು ಫೋನಲ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಪನ್ ಮಾಡ್ಕೊಂಡ ತಕ್ಷಣ ಈ ಆ್ಯಪ್ ಇರುತ್ತೆ ಯೋನೋ SBI ಅಂತ, ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಈಗ ನೋಡಿ, ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಮುಂದಿನ ಪ್ರೊಸೀಜರ್ ಹೇಗಿದೆ ಅಂತ ನೀವು ತೋರಿಸ್ತಾ ಹೋಗ್ತೀನಿ ನೋಡಿ ಸ್ನೇಹಿತರೆ. ಇಲ್ಲಿ ಮೊದಲಿಗೆ ಇಲ್ಲೇನು ಓಪನ್ ಅಂತ ಕಾಣಿಸ್ತಿದೆ ಅಲ್ವಾ ಸ್ನೇಹಿತರೆ, ಆ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ನೋಡಿ, ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೆಕ್ಸ್ಟ್ ಒಂದು ಫೇಸ್ ಬರುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಲ್ಯಾಂಗ್ವೇಜಸ್ ಬರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕು ಸೊ ಆ ಲ್ಯಾಂಗ್ವೇಜಲ್ಲಿ ಮಾಡ್ಕೊಳ್ಳಿ. ಬೆಸ್ಟಪ್ಪ ನನ್ನ ಸಜೆಷನ್ ಏನಂದರೆ, ಸೊ ಇಂಗ್ಲೀಷ್ ಲ್ಯಾಂಗ್ವೇಜನ್ನೇ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಬೆಟರ್ ಅನಿಸುತ್ತೆ ಸ್ನೇಹಿತರೆ. ಈಗ ಫಸ್ಟ್ ಇಂಗ್ಲೀಷ್ನ ಕೊಟ್ಕೊಂಡು ಅದಾದ ನಂತರ ಇಲ್ಲಿ ಕೆಳಗಡೆ ಪ್ರೊಸೀಜರ್ ಅಂತ ಇರುತ್ತೆ ಸ್ನೇಹಿತರೆ. ಆ ಪ್ರೊಸೀಜರ್ ಮೇಲ್ಗಡೆಗೆ ಕ್ಲಿಕ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಮತ್ತೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಸ್ನೇಹಿತರೆ. ವೆಲ್ಕಮ್ ಟು SBI ಅಂತ ಬರುತ್ತೆ. ಸೊ ನೀವು ಲೆಟ್ ಸ್ಟಾರ್ಟೆಡ್ ಅಂತ ಇರುತ್ತಲ್ಲ ಸ್ನೇಹಿತರೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಪೇಜ್ಗಳು ಓಪನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ. ನೀವು ಅದನ್ನಂಥ ದೊಡ್ಡದೇನು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ತುಂಬ ಈಸಿಯಾಗಿ ಮಾಡಿದ್ದಾರೆ 2026ರಲ್ಲಿ ಇವನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ನೋಡಿ ಸ್ನೇಹಿತರೆ, ಈ ಥರ ಬಂದಿದೆ. ನಿಮಗೆ ಈ ಥರದಲ್ಲಿ ಮೇಲ್ಗಡೆ ತುಂಬ ಆಪ್ಷನ್ಸ್ ಬರುತ್ತೆ. ಸೊ ನೀವು ಯಾವುದನ್ನ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ನಿಮಗೆ ಇಲ್ಲಿ ಇನ್ನೇನು ರಿಜಿಸ್ಟ್ರೇಷನ್ ಅಂತ ಇದೆ ಅಲ್ವಾ ಸ್ನೇಹಿತರೆ, ಅದ್ರ ಮೇಲ್ಗಡೆಗೆ ಕ್ಲಿಕ್ ಮಾಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೀವು ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ. ಸಿಮ್ ವೆರಿಫಿಕೇಷನ್ ಮಾಡುತ್ತೆ ಫೋನು. ಸೊ ಇವಾಗ ನಾನು ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇದಾದ ನಂತರ ನಿಮಗೆ ಅಥೆಂಟಿಕೇಷನಲ್ಲಿ ನಿಮಗೆ ವೆರಿಫಿಕೇಷನ್ ಆಗುತ್ತೆ ಸಿಮ್. ವೆರಿಫಿಕೇಷನ್ ಆದ ನಂತರ ನಿಮಗೆ ಮತ್ತೊಂದು ಸ್ಲಾಟ್ ಅಂದರೆ ಮತ್ತೊಂದು ಪೇಜ್ಗಳು ಓಪನ್ ಆಗುತ್ತೆ ಸ್ನೇಹಿತರೆ. ಅದು ಯಾವ ಪೇಜ್ ಅಪ್ಪ ಅಂದರೆ ನೋಡಿ ಇಲ್ಲಿದೆ. ಸೊ ಇಲ್ಲಿ ಅಕೌಂಟ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ನಿಮ್ಮ ಖಾತಾ ಸಂಖ್ಯೆ SBI ಇದು ಇರುತ್ತಲ್ಲ, ಸೇವಿಂಗ್ಸ್ ಅಕೌಂಟ್ ನಂಬರ್ ಇರುತ್ತಲ್ವ. ಸೊ ನಾನು ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡ್ತಿರೋದ್ರಿಂದ ಸೇವಿಂಗ್ಸಿಂದ ಅಕೌಂಟ್ ನಂಬರ್ನೇ ನೀವು ಹಾಕಬೇಕಾಗುತ್ತೆ ಸ್ನೇಹಿತರೆ. ಅಕೌಂಟ್ ನಂಬರ್ ಈ ಥರ ಹಾಕಿದ ತಕ್ಷಣ ನಿಮಗೆ ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ ಸ್ನೇಹಿತರೆ. ನಿಮಗೆ ಕನ್ಫರ್ಮೇಷನ್ ಬೇಕಾದರೆ ನಿಮಗೆ ಇಲ್ಲಿ ಒಂದು ಯಾರೋ ಮಾರ್ಕ್ ಕಾಣಿಸ್ತಾರೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಕೌಂಟ್ ನಂಬರ್ ಶೋ ಆಗುತ್ತೆ. ಇದಾದ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಏನು ಕಾಣಿಸಿದೆಪ್ಪ ಅಂದರೆ, ಡೆಬಿಟ್ ಕಾರ್ಡ್ ಮುಖಾಂತರ ಮಾಡ್ಕೋಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ಮಾಡ್ಕೋಬೋದು, ಬ್ರಾಂಚ್ ಮಾಡ್ಕೋಬೋದು. ಸೊ ನನ್ನ ಹತ್ರ ಈಗ ATM ಕಾರ್ಡ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಾನೀಗ ಬ್ರಾಂಚ್ ಆ್ಯಕ್ಟಿವೇಷನ್ ತೊಗೊತಿದ್ದೀನಿ ಸ್ನೇಹಿತರೆ. ಈಗ ಬ್ರಾಂಚ್ ಆ್ಯಕ್ಟಿವೇಷನ್ ಈಗ ನಾನು MPIN ಅಂತ ಕೇಳುತ್ತೆ. ಸೊ ಇದನ್ನು MPIN ಸೆಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ, ಈಗ ನಾನು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೊ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಥರ ನಮಗೆ ಇಲ್ಲಿ ಏನಂದರೆ, ನಿಮಗೆ ಎಲ್ಲ ಅದು MPIN ಹೇಗೆ ಸೆಟ್ ಮಾಡೋದು, ಹೇಗಿಲ್ಲ, ಯಾವ ಥರ ನೀವು ಸೆಟ್ ಮಾಡ್ಕೋಬೇಕಂತ ಸೊ ಪ್ರತಿಯೊಂದನ್ನು ಇಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ನೀವು ಪ್ರತಿಯೊಂದನ್ನು ಇದನ್ನು ಓದ್ಕೋಬೇಕಾಗುತ್ತೆ. ಸೊ ಓದ್ಕೊಂಡ ನಂತರ ಎರಡು ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಪೆನ್ ಅಂತ ಇರುತ್ತೆ. ನೋಡ್ತಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಈ ಥರ 6 ಡಿಜಿಟ್ ಬಾಕ್ಸ್ ಕಾಣಿಸುತ್ತಲ್ಲ, ಅಲ್ಲಿ 6 ಡಿಜಿಟ್ ನೀವು ಎಂಟರ್ ಮಾಡಬೇಕಾಗುತ್ತೆ ಯಾವ್ದಾರ ನಂಬರ್ಗಳನ್ನ. ಸೊ ಸ್ವೀಕೆನ್ಸಲ್ಲಿರೋ ನಂಬರ್ನ ಯಾವುದನ್ನು ಆ್ಯಡ್ ಮಾಡಬಾರ್ದು ಸ್ನೇಹಿತರೆ. 1 2 3 4 ಅಂತ ಕೊಟ್ಟರೆ ತೊಗೊಳ್ಳಲ್ಲ ಅದು. ಸೊ ನೋಡಿ, ನಾನು ಈ ಥರ ಸೆಟ್ ಮಾಡಿದ್ದೀನಿ. ಇದಾದ ನಂತರ ಈ ಥರ ಒಂದು ಪ್ರೊಫೈಲ್ ಕಾಣಿಸುತ್ತೆ ನಿಮಗೆ ಇಲ್ಲಿ. ಸೊ ವ್ಯೂ ರೈಟ್ಸ್ ಅಂತ ಇರುತ್ತೆ, ಆಮೇಲೆ ಸೆಲ್ಫ್ ಟು ಟ್ರಾನ್ಸ್ಫರ್ ಅಂತ ಇರುತ್ತೆ. ನೀವು ಬೆಟರ್ ಅಂದರೆ ನೀವು ಕೆಳಗಡೆ ಇರ್ತಕ್ಕಂಥ ಲಾಸ್ಟ್ ಆಪ್ಷನ್ನ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಈ ಆಪ್ಷನ್ ತೊಗೊಂಡ್ರೆ ಎಲ್ಲದೂ ಓಪನ್ ಆಗುತ್ತೆ ನಿಮಗೆ. ನೋಡಿ, ಇದಾದ ನಂತರ ನಿಮಗೆ ಒಂದು ರೆಫರೆನ್ಸ್ ನಂಬರ್ ಕ್ರಿಯೇಟ್ ಆಗಿರುತ್ತೆ. ಸೊ ಇದನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ ನಿಮಗೆ ಒಂದು ಅವರು ಆ್ಯಕ್ಟಿವೇಷನ್ ಮಾಡಿಕೊಡ್ತಾರೆ ಸ್ನೇಹಿತರೆ. ಆ ಆ್ಯಕ್ಟಿವೇಷನ್ ಕೋಡ್ನ ಬರುತ್ತೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ. ಅದು ಯಾವ ಥರ ಇರುತ್ತೆ ಏನಿಲ್ಲ ಅಂತ ನಿಮಗೆ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಬ್ರಾಂಚಲ್ಲಿ ಹೋಗಿ ನೀವು ಆ್ಯಕ್ಟಿವೇಷನ್ ಮಾಡ್ಕೊಂಡ ತಕ್ಷಣ ಈ ಥರ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಏನು ಆ್ಯಕ್ಟಿವೇಷನ್ ಕೋಡ್ ಅಂತ ಇರುತ್ತಲ್ಲ, ಈ ಕೋಡ್ನ ಮತ್ತೆ ನಾವು ಯೋನೋ SBI ಬ್ಯಾಂಕ್ನ ಆ್ಯಪ್ನ ಓಪನ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೀವು ಮುಂಜಾನೆ ಸೆಟ್ ಮಾಡಿರ್ತಕ್ಕಂತಹ MPIN ನೀವು ಇಲ್ಲಿ 6 ಡಿಜಿಟ್ ನಂಬರ್ನ MPIN ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ನಿಮಗೆ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಆ ಪೇಜಲ್ಲಿ ನೀವು ಏನು ಮಾಡೋಕ್ಕಪ್ಪ ಅಂದರೆ, ಸೊ ಆ್ಯಕ್ಟಿವೇಷನ್ ಕೋಡ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆ ಪೇಜ್ ಓಪನ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀವಿ ನೋಡಿ ಸ್ನೇಹಿತರೆ. ಇಲ್ಲೇನು ಕಾಣಿಸಿದಲ್ವ, ಇಲ್ಲಿ ಎಂಟರ್ ದ ಆ್ಯಕ್ಟಿವೇಷನ್ ಕೋಡ್ ಅಂತ ಇರುತ್ತೆ ಸ್ನೇಹಿತರೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರತಕ್ಕಂತಹ ಸೊ 6 ಡಿಜಿಟ್ ನಂಬರ್ ಇರುತ್ತಲ್ವ, ಆ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಮತ್ತೆ ನಿಮಗೆ ಟೆಕ್ಸ್ಟ್ ಮೆಸೇಜ್ ಬಂದಿರತಕ್ಕಂತಹ ಆ್ಯಕ್ಟಿವೇಷನ್ ಕೋಡು ಮೆಸೇಜ್ ಬಂದಿರುತ್ತಲ್ಲ ಸ್ನೇಹಿತರೆ, ಆ ಮೆಸೇಜ್ ಕೋಡ್ನ ಇಲ್ಲಿ ನಾವು ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾವು ಈ SMS ಬಂದಿರತಕ್ಕಂತಹ ನಂಬರ್ನ ನೀವು ಇಲ್ಲಿ ಎಂಟ್ರಿ ಮಾಡಿದಾಗ ಮಾತ್ರ ಸ್ನೇಹಿತರೆ ಪ್ರೊಸೀಡ್ ಅಂತ ನಿಮಗೆ ಬರುತ್ತೆ. ನೋಡಿ, ಈ ಥರ ನನಗೆ 6 ಡಿಜಿಟ್ ನಂಬರ್ ಬಂದಿದೆ. ಟೆಕ್ಸ್ಟ್ ಮೆಸೇಜು ಬ್ರಾಂಚಲ್ಲಿ ಹೋಗಿ ಆ್ಯಕ್ಟಿವೇಷನ್ ಮಾಡಿದ ನಂತರ ಆ ಕೋಡ್ನ ನಾನು ಇಲ್ಲಿ ಎಂಟ್ರಿ ಮಾಡ್ತಿದ್ದೀನಿ ಸ್ನೇಹಿತರೆ. ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ನಾನು ಈಗ ಏನು ಮಾಡ್ತೀನಪ್ಪ ಅಂದರೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಸ್ನೇಹಿತರೆ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಿಮಗೆ ಯಾರೋ ಮಾರ್ಕಲ್ಲಿ ರೈಟ್ ಸಿಂಬಲಲ್ಲಿ ಬರುತ್ತೆ. ಸೊ ಈ ಥರ ರೈಟ್ ಸಿಂಬಲ್ ಬಂದರೆ ನಿಮ್ಮದು ಆ್ಯಕ್ಟಿವೇಷನ್ ಕೋಡ್ ಕರೆಕ್ಟಾಗಿದೆ, ಸೊ ನೀವು ಮಾಡ್ತಿರೋ ಪ್ರೊಸೀಜರ್ ಕರೆಕ್ಟಾಗಿದೆ ಅಂತ ಬರುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಫೈನಲ್ ಸ್ಟೆಪ್ ಅಂತ ಹೇಳ್ಬೋದು ನಾನು. ಇದರಲ್ಲಿರ್ತಕ್ಕಂತಹ ನಿಮಗೆ ಪ್ರತಿಯೊಂದನ್ನು ಎಲ್ಲದನ್ನೂ ಓದ್ಕೋಬೇಕಾಗುತ್ತೆ ಸ್ನೇಹಿತರೆ. ಓದ್ಕೊಂಡು ನೀವು ಯಾರೋ ಮಾರ್ಕ್
ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಏನು ಮಾಡ್ತಪ್ಪ ಅಂದರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಆ ಪೇಜ್ ಏನಪ್ಪ ಅಂದರೆ ಇದೇ ಮೇನ್ ಪೇಜ್ ಆಗಿರುತ್ತೆ ಸ್ನೇಹಿತರೆ. ಇದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನಿಮಗೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ನಿಮ್ಗೇನು ಕೊಟ್ಟಿರ್ತಾರಲ್ಲ ಕೆಳಗಡೆಗೆ ಅಲ್ಲಿ ತೋರಿಸುತ್ತೆ ಸ್ನೇಹಿತರೆ ನಿಮ್ಗೆ ಯಾವ ಥರ ಸೆಟ್ ಮಾಡ್ಕೋಬೇಕು ಅಂತಂದು. ಸೊ ಫಸ್ಟು ನೀವು ಬಂದುಬಿಟ್ಟು ಯೂಸರ್ ನೇಮ್ ಸೆಟ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಹಾಗೆ ರ್ಯಾಂಡಮ್ ಆಗಿ ಒಂದು ತೊಗೊಂಡಿದ್ದೆ ನೋಡಿ ಸ್ನೇಹಿತರೆ, ಆನಂದ್ 0123 ಸೊ ಈ ಥರ ಏನಾರು ಕೊಡ್ಬೋದು ಸ್ನೇಹಿತರೆ. ಪಾಸ್ವರ್ಡ್ ನಿಮ್ಗೆ ಏನು ಬೇಕಾದ್ರೂ ಇಟ್ಕೋಬೋದು. ಸೊ ಇದನ್ನೇ ಇಟ್ಕೋಬೇಕಂತೇನಿಲ್ಲ. ಸೊ ಲೆಟರ್ಸು ಮತ್ತು ಒಂದೇನಾದ್ರು ಆಲ್ಫಾಬೆಟಿಕ್ ಸಿಂಬಲ್ಲು ಮತ್ತು ಡಿಜಿಟಲ್ ನಂಬರ್ ಇರುತ್ತೆ ಸ್ನೇಹಿತರೆ. ಸೊ ಇದಾಗಿದ ತಕ್ಷಣ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬರುತ್ತೆ. ಎಂಪಿನ್ ಸೆಟ್ ಪಾಸ್ವರ್ಡ್ ಯೂಸರ್ ನೇಮ್ ಸೆಟ್ ಆದಮೇಲೆ ನೋಡಿ ಸ್ನೇಹಿತರೆ, ಇಲ್ಲಿಗೆ ಎಲ್ಲ ಪ್ರೊಸೀಜರು ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ನಿಮಗೆ. ಸೊ ಇವನ್ನ ಹೊಸದಾಗಿ ನೀವು ಯೂಸ್ ಮಾಡೋದಕ್ಕೆ ರೆಡಿ ಆಗುತ್ತೆ ಸ್ನೇಹಿತರೆ. ಸೊ ಇದಾದ ನಂತರ ಮತ್ತೆ ನಾನು ಇವನ್ನ ಆ್ಯಕ್ಟಿವೇಷನ್ ಓಪನ್ ಮಾಡಿದ ಮೇಲೆ ಪೇಜ್ ಈ ಥರ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಥರ ಪೇಜಲ್ಲಿ ನಿಮ್ಗೆ ಏನು ಬೇಕಾದ್ರೂ ಇರುತ್ತೆ ನಿಮಗೆ. ಸೊ ಪ್ರತಿಯೊಂದನ್ನು ನಿಮಗೆಲ್ಲದು ಆನ್ಲೈನ್ ಬ್ಯಾಂಕಿಂಗ್ ಮುಖಾಂತರ ನೀವು ಮಾಡ್ಕೋಬೋದು. ಸೊ ಇದೀಗ ಇಷ್ಟು ಪ್ರೊಸೀಜರ್ ಇರುತ್ತೆ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.